ಅಮ್ಮ ನೋಡು ಚಾಕ್ಲೇಟ್ ಕ್ರೀಮ್ ಐತೆ ತಿನ್ಕೊಂಬಂದ್ರ ಸ್ಲೀವ್ಸ್ ಹಾಕೊಂಡಿದ್ದೀನಲ್ಲ ಅಮ್ಮ ಮೆಹಂದಿ ಇಲ್ಲಿ ತನಕ ಹೋಗ್ಬಿಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ಮುದ್ದು ಯಾಕೆ ಈ ರೀತಿ ರೆಡಿಯಾಗಿದ್ದಾಳೆ, ಡಾನ್ಸ್ ಆಡ್ತಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ. ಎಸ್, ಇವತ್ತು ಅವಳು ಸ್ಕೂಲಲ್ಲಿ ಗುರುಪೂರ್ಣಿಮೆ ಸ್ಪೆಷಲ್ ಡೇಗೆ ಡಾನ್ಸ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ಲು. ಸೊ ಅದಕ್ಕೋಸ್ಕರ ನಾನು ಅವಳನ್ನ ಈ ರೀತಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಸೊ ಈ ವ್ಲಾಗ್ ಬಂದುಬಿಟ್ಟು ಅವಳು ಡಾನ್ಸ್ ಪ್ರೋಗ್ರಾಮ್ಗೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ, ನಾವು ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹೋಪ್ ಸೊ ಯು ವಿಲ್ ಎಂಜಾಯ್ ದಿಸ್ ವ್ಲಾಗ್. ಇನ್ನೂ ದೊಡ್ಡದಾ? ಹಾಂ ಸಾಕ? ಹೀರೆ ಸಾಕ? ಎಷ್ಟು ಸಾಕು ಸಾಕು, ನನ್ನ ಕೈಗೆ ಆಗಷ್ಟು ಹಾಕಮ್ಮ, ಸಾಕು. ಗುರು ಗುರು ಮಾಡ್ತಿದ್ದಿ. ನೇಲ್ ಪಾಲಿಶ? ಇಲ್ಲಿ ಇಷ್ಟಕ್ಕೆ ಮಾತ್ರ ಸಾಕು. ನೇಲ್ ಪಾಲಿಶ್ ಹಾಕೋತಿಯಪ್ಪ? ಪೀಚ್ ಕಲರ್ ಹಾಕೊಬಿಡ್ತೀನಿ ನೀನು ಹೇಳ್ದಂಗೆ ಅಮ್ಮ. ನೀನು ಹೇಳ್ತಿರೋದು ನೋಡಿದ್ರೆ ನಂಗೆ ಯಾಕೋ ಡೌಟ್ ಹೊಡಿತೈತೆ. ಇಲ್ಲ ಅಮ್ಮ, ಮ್ಯಾಮ್ ಹೇಳೋರಲ್ಲಿ ಇದಕ್ಕೂ ಹಾಕ್ಬಿಡ್ತೀನಪ್ಪಿ, ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಕಲರ್ ಬರಲಿಲ್ಲ ಅಂದ್ರೆ ಒಂಥರ ಕಾಣುತ್ತೆ ಅಲ್ಲ? ಅದಕ್ಕೆ ನೇಲ್ ಪಾಲಿಶೇ ಬೆಸ್ಟ್. ಇಲ್ಲೂ ಹಾಕ್ಬೇಕಾನೆ. ಭರತನಾಟ್ಯ ಮೇಲೆ ಹಿಂಗೆ ಹಾಕೊಳ್ಳೋದಲ್ವಾ ಅಮ್ಮ? ಬಟ್ ನಾನು ಇದು ಕಲ್ಯಾಣ ರಾಮಗೆ ಇದು ಡಾಸ್ಟ್ ಇಟ್ಕೋಗಿದ್ದೆ ಅಲ್ವಾ? ಬಟ್ ಮ್ಯಾಮ್ ಹೇಳೋರು ಡಾಟ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಮ್ಮ? ಮ್ಯಾಮ್ ಬೇಡ. ಸಾಕ? ಇಷ್ಟು? ಇದೆ ಸ್ವಲ್ಪ ಈ ಕಡೆ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ, ಮೇನ್ ಫ್ರಂಟ್ ಅಲ್ವಾ ಕಾಣಬೇಕು. ಅವ ನೋಡಕ್ ಚಾಕ್ಲೇಟ್ ಥರ ಐತಲ್ಲ, ಚಾಕ್ಲೇಟ್ ಕ್ರೀಮ್ ಥರ ಅಮ್ಮ. ನೋಡಕ್ ಚಾಕ್ಲೇಟ್ ಕ್ರೀಮ್ ಐತೆ. ತಿನ್ಕೊಂಬಂದ್ರ ಜಾಸ್ತಿ ಅಮ್ಮ ಸಾಕು, ಇಲ್ಲಿ ತನಕ ಹಾಕ್ಬಿಡು ಅಮ್ಮ. ಸ್ಲೀವ್ಸ್ ಹಾಕೊಂಡಿದ್ದೀನಲ್ಲ ಅಮ್ಮ, ಮೆಹಂದಿ ಇಲ್ಲಿ ತನಕ ಹೋಗ್ಬಿಡು. ಮಜಾ ಇರುತ್ತೆ ಅಲ್ಲಿ. ಡಿ ಐ ಇಲ್ಲೂ ರೆಡಿ ಎತ್ಕೊಳ್ತೀನಿ. ಇಲ್ಲ ನಿಂತರ್ಸು ಅಜ್ಜಿ, ನಿಂತರ್ಸು ಮೆಹಂದಿ. ಒಂದು ಕೈ ಮೆಹಂದಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳಿಗೆ ಸಾರಿ ಡ್ರೇಪ್ ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ಸಣ್ಣ ಇದ್ದಿದ್ದರಿಂದ ಸಾರಿ ಡ್ರೇಪ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ನಾನು ಹಿಂದಿನ ದಿನ ರಾತ್ರಿಯೇ ಸಾರಿದು ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಪಿನ್ನೆಲ್ಲ ಮಾಡಿಟ್ಕೊಂಡಿದ್ದೆ. ಅಂದ್ರೂ ತುಂಬ ಟೈಮ್ ತೊಗೊಂತು ಅವಳಿಗೆ ಸಾರಿ ಡ್ರೇಪ್ ಮಾಡೋದು. ಅದ್ರ ಜೊತೆಗೆ ನನ್ನ ಮಗಳದ್ದು ತರಲೆಗಳು ನೋಡಿ ಡಾನ್ಸ್ ಆಡ್ತಾನೇ ಇರ್ತಾಳೆ.
ಫೇಸ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಸ್ಕಿನ್ ಪ್ರೆಪ್ ಆಗಲಿ ಅಂತ ಅಂದ್ಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಬಿಡ್ತಾಯಿದ್ದೀನಿ. ಅದಾದಮೇಲೆ ಹೇರ್ ಸ್ಟೈಲ್ ಬಂದುಬಿಟ್ಟು ನಾರ್ಮಲ್ ಹೇರ್ ಸ್ಟೈಲ್ ಅಂತ ಹೇಳಿದರು ಅವ್ರ ಮ್ಯಾಮು. ಸೊ ಜಸ್ಟ್ ಮುಂದೆ ಪಫ್ ಥರ ಹಾಕಿಬಿಟ್ಟು ಸಾಗರ ಜಡೆ ಥರ ಹಾಕಿ ಕಳಿಸಿ ಅಂತ ಹೇಳಿದರು. ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ. ಅವಳಿಗೆ ಫುಲ್ಲು ಈ ರೀತಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ನನಗಂತೂ ಸಾಕಾಗೋಯಿತು. ರಿಯಲಿ ಐ ವಾಸ್ ವೆರಿ ಟಯರ್ಡ್. ಖಾಲಿ ಜಡೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹೀಗಾಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಪ್ಲ್ಯಾಸ್ಟಿಕ್ದು ಹೂವಿನ ದಿಂಡನ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರಿಂದ ನೆಕ್ಸ್ಟ್ ಅವಳಿಗೆ ಪೌಡರ್ ಹಾಕಿ ಅವಳ ಸ್ಯಾರಿ ಮ್ಯಾಚಿಂಗ್ ಸ್ಟಿಕ್ಕರ್ನ ಇಟ್ಟು ಅದಾದಮೇಲೆ ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಜಲ್ ಆದಮೇಲೆ ನೆಕ್ಸ್ಟ್ ಐಬ್ರೋಸ್ನ ಫಿಲ್ ಮಾಡ್ತಾಯಿದ್ದೀನಿ. ಐ ಆಮ್ ನಾಟ್ ಅ ಗುಡ್ ಪ್ರೋ ಮೇಕಪ್ ಆರ್ಟಿಸ್ಟ್. ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಕೆ ಗೊತ್ತು ಆ್ಯಂಡ್ ಮೇಕಪ್ ಮಾಡೋದಕ್ಕೆ ಬರುತ್ತೆ. ಆ್ಯಂಡ್ ಮಕ್ಳಿಗಾಗಿದ್ದರಿಂದ ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಅಂದರೆ ಐಲೈನರ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಸೊ ಐಲೈನರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅವಳಿಗೆ ಅಪ್ಲೈ ಮಾಡಾದ್ಮೇಲೆ ಅಂದ್ಕೊಂಡೆ ಇನ್ನು ಸ್ವಲ್ಪ ತಿಕ್ ಲೈನ್ ಮಾಡಬೇಕಿತ್ತು ಅಂತ, ಬಟ್ ಸ್ಟಿಲ್ ಟೈಮ್ ಆಗೋಗಿತ್ತು. ಸೊ ಹೀಗಾಗಿ ನಾನು ಮತ್ತೆ ಏನು ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಲಿಪ್ ಬಾಮ್ ಆ್ಯಂಡ್ ನ್ಯೂಡ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಐ ಮೇಕಪ್ಗೆ ಐ ಶ್ಯಾಡೋಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಮಿಕ್ಸ್ಡ್ ಐ ಶ್ಯಾಡೋ ಪ್ಯಾಲೆಟ್ ಇತ್ತು. ಸೊ ಅದೊಂದನ್ನೇ ಯೂಸ್ ಮಾಡಿಕೊಂಡು ಆ್ಯಸ್ ಅನ್ ಐ ಶ್ಯಾಡೋ ಆ್ಯಂಡ್ ಆ್ಯಸ್ ಅ ಬ್ಲಷ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಟಚಪ್ ಮೇಕಪ್ ಮಾಡ್ತಾಯಿದ್ದೀನಿ ಬಿಕಾಸ್ ಅವಳ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿ. ಅವಳಿಗೆ ಐಲೈನರ್ ಹಾಕಿದ್ರಿಂದ ಕಣ್ಣು ಬಿಡಬೇಡ ಅದು ಒಣಗೋರ್ಗು ಅಂತ ಹೇಳಿದೆ, ಹಾಗೆ ಇದ್ಲು ಪಾಪ. ಅದಾದಮೇಲೆ ಇವಾಗ ಜ್ಯುವೆಲ್ರಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕಾಸಿನ ಸರನ ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬ್ಯಾಂಗಲ್ಸ್, ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬೈತಳೆ ಬೊಟ್ಟನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ರೆಡಿ ಮಾಡಿದ್ರಿಂದ ಶಿ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಲಾಸ್ಟ್ಗೆ ಡಾಬ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಒಂದು ಸಿಂಪಲ್ದು ಸಣ್ಣದು ಡಾಬ್ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಮೆಹಂದಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೆಡಿ ಎಲ್ಲ ಆದಮೇಲೆ ಕೆಲವೊಂದು ಫೋಟೋಸ್, ರೀಲ್ಸ್, ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡು ಇವಾಗ ಅವಳು ಸ್ಕೂಲಿಗೆ ಹೊರಟಿದ್ದಾಳೆ. ಸ್ಕೂಲಿಗೆ ಟೈಮ್ ಆಗಿದೆ ಅವಳಿಗೆ. ಸೊ ಆಲ್ರೆಡಿ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಕೈಂಡ್ಲಿ ಚೆಕ್ ಇಟ್ ಔಟ್. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.